ಸರ್, ಎರಡು ವಿಚಾರವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ಮಾಡಿರುವಂಥದ್ದು, ಅದ್ರ ಬಗ್ಗೆ ನೋಡಿ. ಮೊದಲನೇ ವಿಚಾರ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಕೇಂದ್ರ ಸರ್ಕಾರ ಮಾಡುವಂಥದ್ದು ಸುಳ್ಳು ಕೇಸ್ ಅಂತೇಳಿ ಕೇಂದ್ರ ನ್ಯಾಯಾಂಗ ಅವ್ರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ಅದನ್ನು ರಿಜೆಕ್ಟನ್ನು ಮಾಡಿದೆ. ಅದನ್ನು ಯುವ ಕಾಂಗ್ರೆಸ್ ಸ್ವಾಗತವನ್ನು ಕೋರ್ತೇವೆ. ಏನಿದು ಕೇಂದ್ರ ಸರ್ಕಾರ ಬಂದ ನಂತರ ದೇಶವನ್ನು ಆಳೋದು ಬಿಟ್ಟು ನಮ್ಮ ನಾಯಕರುಗಳನ್ನು ಗುರಿಯಾಗಿಸಿಕೊಂಡು ಅವರ ವಿರುದ್ಧ ಷಡ್ಯಂತ್ರಗಳನ್ನು ಮಾಡೋದಿದೆಯಲ್ಲ, ಅದು ಹೇಳಿಕೆ ತರುವಂಥ ವಿಚಾರ ಅಲ್ಲ. ಅವರು ಬಂದ ನಂತರ ನಮ್ಮ ಕಾರ್ಯಗಳನ್ನು, ಕೆಲಸಗಳನ್ನು, ಹೆಸರುಗಳನ್ನು ಚೇಂಜ್ ಮಾಡಿದರೆ ಹೊರತು ಬರೀ ಯಾವ ಕೆಲಸವನ್ನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಇದು ಅವರ ತಪ್ಪು. ಅವ್ರಿಗೆ ತಾಕತ್ತಿದ್ರೆ, ಧೈರ್ಯ ಇದ್ದರೆ, ಏನು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾಡಿಕೊಟ್ರಂತೆಲ್ಲ ಕಾರ್ಯಕ್ರಮಗಳಿದೆಯಲ್ಲ, IIT ನಾವು ಮಾಡಿಕೊಟ್ರದ್ದು, IIM ನಾವು ಮಾಡಿಕೊಟ್ರದ್ದು, ಮತ್ತು ಏಮ್ಸ್ ನಾವು ಮಾಡಿಕೊಟ್ರದಂತೂ, ಈ ಏನು ನಮ್ಮ ನೀರಿನ ವ್ಯವಸ್ಥೆಯಲ್ಲಿ ಡ್ಯಾಮ್ಗಳನ್ನು ಕಟ್ಕೊಂಡಿರುವಂಥದ್ದು ನೆಹರು ಅವರು, ಕಾಂಗ್ರೆಸ್ ಪಕ್ಷ. ಮತ್ತು ಬಾಂಗ್ಲಾದೇಶವನ್ನು ವಿಭಾಗ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಏನು ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ, ಅಥವಾ ನರೇಗಾವನ್ನು ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಉಳುವನೆ ಭೂಮಿಯ ಒಡೆಯ ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಜೊತೆಯಲ್ಲಿ ಎಲ್ಲ ಬಡವರನ್ನ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಈ ನಿಲುವುಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಕೆಲಸನ ಮಾಡಿದ್ರೆ ಅದನ್ನ ಕಿತ್ತೊಗೆಯೋದಕ್ಕಾಗಲ್ಲ. ಸೂರ್ಯ ಚಂದ್ರ ಇರುವವರೆಗೂ ಕೂಡ ಕಾಂಗ್ರೆಸ್ ಪಕ್ಷವಂತ ನೆನಪಿಸುವಂಥ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ ಜನರಿಗೆ. ಮನೆ ಮಾತಾಗಿದ್ದಾರೆ. ಜೊತೆ ಗಾಂಧಿ ಹೆಸರನ್ನು ತೆಗೆಯುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ನರೇಗಾ ಅಂದರೆ ಭಾಳ ತಪ್ಪು. ಅವರು 125 ದಿವಸ ಕೂಲಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು ಅದು ಸ್ವಾಗತ ಮಾಡ್ತೇವೆ. ಆದರೆ ಅವರು ಕಾರ್ಯರೂಪಕ್ಕೆ ತರೋದು ಯಾವಾಗ? ಗಾಂಧಿಯನ್ನು ಅವ್ರು ಏನೇ ಮಾಡಿದ್ರು ಕೂಡ ಜನರ ಹೆಸರಿಂದ ತೆಗೆಯೋದಕ್ಕಾಗಲ್ಲ. ಎಲ್ಲರ ಮನೆಯಲ್ಲಿ ಮನೆ ಫೋಟೋಗಳ ಮುಖಾಂತರ ಅವರ ಹೃದಯಗಳಲ್ಲಿ ಗಾಂಧಿ ಇದ್ದಾರೆ. ಗಾಂಧಿ ಕೊಂದೋರು ಯಾರು ಅಂತಲೂ ಕೂಡ ದೇಶದ ಜನತೆ ಗೊತ್ತಿಗೆ. ಗಾಂಧಿನ ಯಾರು ಉಳಿಸ್ಕೊಂಡಿದ್ದಾರೆ, ಯಾರು ಬೆಳೆಸ್ತಾ ಇದ್ದಾರೆ ಅಂತ ಕೂಡ ದೇಶದ ಜನತೆ ಗೊತ್ತಿದೆ. ಇದು ಒಂದು ನಿಲುವು ಜನರ ಮುಂದೆ ಇದೆ. ಜನರು ಯಾವತ್ತೂ ಕೂಡ ಗಾಂಧಿಯನ್ನು ಮರೆಯಲ್ಲ ಅಥವಾ ಕಾಂಗ್ರೆಸ್ ಪಕ್ಷನ ಮರೆಯಲ್ಲ. ಈ ಷಡ್ಯಂತ್ರವನ್ನು ಸಹಿಸಲ್ಲ. ಏನು ಈ ರೀತಿ ಕೆಲಸಗಳ ಮುಖಾಂತರ ಅವ್ರು ಏನು ಮಾಡ್ತಾಯಿದ್ದಾರೆ, ಓಟ್ ಚೋರಿ ಮುಖಾಂತರ ಇರ್ಬೋದು ಅಥವಾ ನಾಯಕರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಇರ್ಬೋದು, ಅದರಿಂದ ಅವ್ರಿಗೆ ಏನು ಕೂಡ ಸರಿಯಾದ ರೀತಿಯಲ್ಲಿ ಅವ್ರಿಗೇನು ಕೂಡ ಏನು ಗೆಲುವು ಸಿಗಲ್ಲ. ಏನೇ ಮಾಡಿದ್ರು ಕೂಡ ಒಂದು ದಿವಸ ಮಣ್ಣಾಗಲೇಬೇಕು. ಅವ್ರ ಮಾತುಗಳು, ಅವ್ರ ಕೆಲಸಗಳೆಲ್ಲ ಕಾರ್ಯರೂಪಕ್ಕೆ ಬರಲ್ಲ. ಇದನ್ನು ಕಾಂಗ್ರೆಸ್ ಪಕ್ಷ ಹೋರಾಟದ ಮುಖಾಂತರ ಎದುರಿಸ್ತೀವಿ. ಮುಂದಿನ ದಿನಗಳಲ್ಲಿ ನರೇಗಾ ಕೂಡ ಹೋರಾಟ ಮಾಡ್ತೀವಿ, ವೋಟ್ ಚೋರಿ ಕೂಡ ಹೋರಾಟ ಮಾಡ್ತೀವಿ. ದೇಶಭಕ್ತಿಯನ್ನು ನಾವು ಭಾರತಕ್ಕೆ ದೇಶಭಕ್ತಿಯನ್ನು ಇಟ್ಕೊಂಡಿದ್ದೇವೆ ಹೊರತು ಹಿಂದುತ್ವದ ದೇಶಭಕ್ತಿ ಅಲ್ಲ. ನಾವು ಸ್ವಾಭಿಮಾನದ ದೇಶಭಕ್ತಿ, ಕಾಂಗ್ರೆಸ್ ಪಕ್ಷದ ದೇಶಭಕ್ತಿ, ಸಂವಿಧಾನವನ್ನು, ಅಂಬೇಡ್ಕರ್ ಅವರನ್ನ, ಗಾಂಧಿಯವರನ್ನು ಮೇಲೆ ಎತ್ತುವಂಥದ್ದು, ಅವರ ಕೈ ಹಿಡಿಯುವಂಥದ್ದು, ಈ ದೇಶದ ಜನರ ಮಧ್ಯೆ ಇರುವಂಥದ್ದು ದೇಶಭಕ್ತಿ ನಮ್ಮಲ್ಲಿದೆ. ಅವ್ರು ನಮ್ಮ ದೇಶಭಕ್ತಿ ಪಾಠವನ್ನು ಹೇಳ್ಕೊಡ್ಬೇಕಾಗಿಲ್ಲ. ಅವರು ಆ್ಯಕ್ಚುಲಿ ದೇಶದ್ರೋಹಿಗಳು. ಮೋದಿ ಮತ್ತು ಅಮಿತ್ ಶಾ ಅವರು ದೇಶದ್ರೋಹಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಇನ್ನು ಸದನದಲ್ಲೂ ಕೂಡ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಹೊಸ ವಿಧೇಯಕ ಪಾಸ್ ಆಯಿತು. ಇವತ್ತು ಶೋಭಾ ಕರಂದ್ಲಾಜೆ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ನಾವು ಹೇಗೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದು ಆ ಬಗ್ಗೆ ನೋಡಿ. ದ್ವೇಷ ಭಾಷಣ ಮಾಡ್ತಾ ಇರುವಂತಾರೆ ಬಿಜೆಪಿಯವರು. ಒಂದೇ ಮಾತರ ಮುಖಾಂತರ 10 ಅವರು ಪಾರ್ಲಿಮೆಂಟನ್ನು ನಡೆಸ್ತಾರೆ ಅಂತಂದರೆ ಅವ್ರು ಎಲ್ಲಿದ್ದಾರೆ? ಅದು ದೇಶದ ಪರವಾಗಿದೆಯೋ ವಿರೋಧವಾಗಿದೆಯೋ? ದೇಶದ ಬಡ ಜನ ಇದ್ದಾರೆ, ನಿರುದ್ಯೋಗ ಇದೆ, ಮತ್ತು ದೇಶದಲ್ಲಿ ಆರೋಗ್ಯ ವ್ಯವಸ್ಥೆ ಸರಿ ಇಲ್ಲ, ಪೊಲ್ಯೂಷನ್ ಸರಿ ಇಲ್ಲ, ವಾತಾವರಣ ಹದಗೆಟ್ಟಿದೆ ದೆಹಲಿಯಲ್ಲಿ. ಅದ್ರ ಬಗ್ಗೆ ಮಾತಾಡಲ್ಲ ಇವರು. ಒಂದೇ ಮಾತರಂ ಬಗ್ಗೆ 10 ಅವರು ಚರ್ಚೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದು ದೇಶವನ್ನು ಉಳಿಸೋ ಕೆಲಸ ಅಲ್ಲ, ಮತ್ತು ದೇಶಾಭಿಮಾನದ ಕೆಲಸ ಅಲ್ಲ, ದೇಶ ವಿರೋಧಿ ಚಟುವಟಿಕೆ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ದ್ವೇಷ ಭಾಷಣ ಇದೆಯಲ್ಲ, ಅದು ಅವ್ರ ಮನೆಯ ಹಕ್ಕದು. ಇದು BJP ಅವ್ರ ಮನೆಯದೇ ಹಕ್ಕದು, ಕಾಂಗ್ರೆಸ್ ಅವ್ರದ್ದಲ್ಲ. ಕಾಂಗ್ರೆಸ್ ಅವರು ದ್ವೇಷವನ್ನು ಪ್ರೀತಿಯಿಂದ ಗೆಲ್ತೀವಿ, ಯಾವುದೇ ತೊಂದರೆ ಹೋರಾಟದಿಂದ ಗೆಲ್ತೀವಿ. ಸಂವಿಧಾನವನ್ನು ಕೈಲಿ ಹಿಡಿದು ಹೋರಾಟ ಮಾಡ್ತಾ ಇದ್ದೀವಿ. ಈ ದೇಶಕ್ಕಾಗಿ, ದೇಶ ಸ್ವಾಭಿಮಾನಕ್ಕಾಗಿ ಕಾಂಗ್ರೆಸ್ ಪಕ್ಷ ದುಡಿಯುತ್ತೆ, ಬೆಳೆಯುತ್ತೆ, ಬೆಳೆಸುತ್ತೆ. ಧನ್ಯವಾದಗಳು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.